ಶಿಲಾ ವಿಗ್ರಹಗಳು, ಸುತ್ತ ಸಮುದ್ರ, ಜಲೋಪಕ್ರೀಡೆಗಳು, ದೂರದುದ್ದಕ್ಕೂ ಕಟ್ಟಿರುವ ಕೋಟೆಗಳು, ಐತಿಹಾಸಿಕ ಪುರಾವೆಗಳು ಮತ್ತು ಗೇಮ್ಸ್ ಆಫ್ ಥ್ರೋನ್ಸ್ನ ಚಿತ್ರೀಕರಣ ಎಲ್ಲ ನಡೆದಿದ್ದು ಇದೇ ಜಾಗದಲ್ಲಿ. ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋ ಹೊಸ ದೇಶ ಕ್ರೊಯೇಷಿಯಾ. ಜಾಗ ಡುಬ್ರೋವ್ನಿಕ್ನ ಓಲ್ಡ್ ಟೌನ್. ರೀಚ್ ಆಗಿದ್ದೆ ಅದ್ಭುತ ವ್ಯೂಸ್ನೊಂದಿಗೆ. ದಣಿದರೆ ನೀರು 24 ಗಂಟೆ ಇತ್ತು. ಇಲ್ಲಿನ ಕಡಲ ಕಿನಾರೆ ಕನಸಿನ ಪುಟ ತೆರೆದಂತಿತ್ತು. ಸುಮಾರು 2.5 ಕಿಲೋಮೀಟರ್ ಇರುವ ಈ ಕೋಟೆ ಮನಸ್ಸಿಗೆ ವಿಸ್ಮಯ ನೀಡಿ ಆಮಂತ್ರಿಸಿದಂತಿತ್ತು. ಅದೆಷ್ಟೋ ಯುದ್ಧಗಳು, ಭೂಕಂಪಗಳು, ಪಾಶ್ಚಿಮಾತ್ಯದ ವ್ಯವಹಾರ ಎಲ್ಲವೂ ಇಲ್ಲೇ ನಡೆದಿತ್ತು. ನವೀನತೆಗೆ ಒಳಗಾಗಿ ಗೇಮ್ಸ್ ಆಫ್ ಥ್ರೋನ್ಸ್ನ ಚಿತ್ರೀಕರಣವಾದ ನಂತರ ಪ್ರವಾಸೋದ್ಯಮದ ಜೊತೆ ಇಲ್ಲಿನ ಬೇಡಿಕೆಯೂ ಹೆಚ್ಚಾಯಿತು. ಈ ಚರ್ಚ್ನ ಹೆಸರು ಕ್ಯಾಥೆಡ್ರಲ್. 7th ಸೆಂಚುರಿಯಲ್ಲಿ ಕಟ್ಟಿದ ಈ ಚರ್ಚು 1667ರ ಭೂಕಂಪಕ್ಕೆ ನಾಶವಾಗಿ ಮತ್ತೆ 18th ಸೆಂಚುರಿನಲ್ಲಿ ಹೊಸದಾಗಿ ಕಟ್ತಾರೆ. ಪ್ರತಿಯೊಂದು ಅಂಗಡಿಗಳಲ್ಲಿ ಗೇಮ್ಸ್ ಆಫ್ ಥ್ರೋನ್ಸ್ನ ಆಟಿಕೆಗಳಿವೆ. ಕಾಣುವ ಬಿಳಿ ಕಲ್ಲಿನ ರಸ್ತೆಗಳು, ಕಿರಿದಾದ ಬೀದಿಗಳು, ಪುರಾತನ ಮನೆಗಳು ಪ್ರವಾಸಿಗರ ಮನಸೆಳೆಯಿತು. ಇದರ ಇತಿಹಾಸ ನೋಡೋದಾದ್ರೆ ಸುಮಾರು 7ನೇ ಶತಮಾನದಲ್ಲಿ ಈ ನಗರ ಸ್ಥಾಪನೆ ಆಗುತ್ತೆ. ಯುದ್ಧಗಳಿಂದ ತಪ್ಪಿಸ್ಕೊಂಡು ಬಂದ ಜನ ಈ ನಗರದ ಸಮುದ್ರದ ಬಂಡೆಗಳ ಮೇಲೆ ವಾಸಿಸಲು ಪ್ರಾರಂಭಿಸ್ತಾರೆ. ಅಲ್ಲಿಂದನೇ ಅವರು ಬೆಳೀತಾರೆ, ಈ ನಗರನು ಬೆಳೆಸ್ತಾರೆ. ಪಾಶ್ಚಿಮಾತ್ಯದ ಸಮುದ್ರದ ವ್ಯಾಪಾರ ವ್ಯವಹಾರ ಎಲ್ಲವೂ ಇಲ್ಲೇ ನಡೀತಾ ಇತ್ತು. ಇಲ್ಲಿನ ಕಟ್ಟಡಗಳು, ಗೋಡೆಗಳು ಮತ್ತೆ ವ್ಯೂಸ್ ಕೂಡ ಎಲ್ಲವೂ ಅಮೋಘವಾಗಿತ್ತು. ಮೀನುಗಾರಿಕೆ ನನ್ನ ರಕ್ತದಲ್ಲಿರುವುದರಿಂದ ದೋಣಿ ಬೋಟ್ಗಳು ಮನಸ್ಸಿಗೆ ಮರೀಚಿಕೆಯಾಗಿತ್ತು. ಇನ್ನೊಮ್ಮೆ ಈ ಜಾಗಕ್ಕೆ ಬರುವುದು ಕಷ್ಟ ಸಾಧ್ಯವೂ ಅಂತ ಗೊತ್ತಿತ್ತು. ಎಲ್ಲವನ್ನು ನೋಡಿ ಮುಗಿಸುವುದರಲ್ಲಿ ಸಂಜೆಯೂ ಆಗಿತ್ತು, ಹಾಗೆ ನನ್ನ ಸಮಯವೂ ಕಳೆದಿತ್ತು. ನಾನು ಟ್ರಾವೆಲ್ ಮಾಡಿದ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಸಹ. ನೆಕ್ಸ್ಟ್ ವಿಡಿಯೋ ಇನ್ನೊಂದು ಹೊಸ ದೇಶದ ಜೊತೆ. ಬಾಯ್.